ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಮಾರ್ಕೆಟ್ ನೋಡ್ತಾ ಇದ್ದೀರಾ, ತುಂಬಾ ಕರೆಕ್ಟ್ ಆಗಿದೆ. ಇವಾಗ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಬರೀ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತ್ರನೇ ಅಲ್ಲ, ನೆಕ್ಸ್ಟ್ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಸಹ ಮಾತಾಡ್ಕೊಳ್ಳೋಣ. ಮತ್ತು ಈ ಟ್ಯಾರಿಫ್ ರಿಲೇಟೆಡ್ ಆಗಿ ನೋಡಿಕೊಂಡ್ರೆ ಇವಾಗ ಬೇಸ್ ಕೇಸಲ್ಲಿ ಮಾರ್ಕೆಟ್ ಯಾವ ಥರ ಇರ್ಬೋದು, ಅಥವಾ ಟ್ರಂಪ್ ಅವ್ರು ಏನಾದರೂ ಈ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಅಗ್ರೆಸಿವ್ ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ಏಪ್ರಿಲ್ 1, ಪ್ರತಿ ತಿಂಗಳು ಮಾತಾಡ್ಕೊಂಡಂಗೆ ಮೊದಲನೇ ದಿನ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ಒಪಿನಿಯನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇವಾಗೂ ಸಹ ನಾನು ಮಾರ್ಕೆಟ್ನ ನೆಗೆಟಿವ್ ಆಗಿ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ತಿಂಗಳು. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಅನ್ಸರ್ಟನಿಟೀಸ್ ಇದ್ದಾವೆ. ಅದರಿಂದ ಇದಕ್ಕೆ ರೀಸನ್ಸ್ ಏನಿದ್ದಾವೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲೇ ಮಾತಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ತುಂಬಾ ಈವೆಂಟ್ಸ್ ಇದ್ದಾವೆ. ಈ ವಾರ ಈವೆಂಟ್ಸ್ ಇದೆ, ನೆಕ್ಸ್ಟ್ ವಾರ ಈವೆಂಟ್ಸ್ ಇದೆ, ಅದಾದಮೇಲೆ ನೆಕ್ಸ್ಟ್ ವಾರ ನೋಡಿಕೊಂಡ್ರೆ Q4 ರಿಸಲ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಏನೇನು ಈವೆಂಟ್ಸ್ ಇದ್ದಾವೆ, ಇದು ಕಮಿಂಗ್ ಟೈಮಲ್ಲಿ ಯಾವ ಥರ ಇರ್ತವೆ, ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1390 ಪಾಯಿಂಟ್ಸ್ ಡೌನ್ ಆಗಿ 76,240 ಕ್ಲೋಸ್ ಆಗಿದೆ. ನಿಫ್ಟಿ 353 ಪಾಯಿಂಟ್ಸ್ ಡೌನ್ ಆಗಿ 23,165 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 737 ಪಾಯಿಂಟ್ಸ್ ಡೌನ್ ಆಗಿ 50,827 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಕರೆಕ್ಟ್ ಆಗೋಗಿದೆ. ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಇವತ್ತು ನಿಯರ್ಲಿ 1.5% ಫಾಲ್ ಆಗಿದೆ. ಮತ್ತು ಇವತ್ತು ನಮ್ಮ ಮಾರ್ಕೆಟಲ್ಲಿ ಏನು ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ ಅದೆಲ್ಲ ಲಾರ್ಜ್ ಕ್ಯಾಪ್ಸಲ್ಲಿ ಮಾತ್ರನೇ ಕಾಣಿಸಿರೋದು. ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇವತ್ತು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸಲ್ಲಿ ಬಿಗ್ ನೆಗೆಟಿವ್ ನಂಬರ್ ಏನು ಕಾಣ್ತಾ ಇಲ್ಲ. ಇವತ್ತು ಮಿಡ್ ಕ್ಯಾಪ್ಸ್ ಆದರೆ ಜಸ್ಟ್ 0.86% ಮಾತ್ರನೇ ಫಾಲ್ ಆಗಿರೋದು. ಸ್ಮಾಲ್ ಕ್ಯಾಪ್ಸ್ ಆದರೆ ಜಸ್ಟ್ 0.7% ಮಾತ್ರನೇ ಫಾಲ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಅಂದರೆ, ಇದನ್ನು ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಮೊದಲನೇ ರೀಸನ್ ಬಂದು ಈ ಟ್ಯಾರಿಫ್ ರಿಲೇಟೆಡ್ ಅನ್ಸರ್ಟನಿಟೀಸಿಂದನೇ ಕರೆಕ್ಟ್ ಆಗಿರೋದು. ಲಾಸ್ಟ್ 1 ವಾರದಿಂದ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ನೆಕ್ಸ್ಟ್ 2 ಡೇಸಲ್ಲಿ ತುಂಬಾ ಬಿಗ್ ಈವೆಂಟ್ ಇದೆ ಅಲ್ಲ, ಅದರಿಂದ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆದಿರ್ಬೋದು. ಅದಾದಮೇಲೆ ಈ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಅನ್ಸರ್ಟನಿಟೀಸಿಂದ ಕ್ರೂಡ್ ಪ್ರೈಸಸ್ ನೋಡಿಕೊಂಡ್ರೆ ತುಂಬಾ ಇನ್ಕ್ರೀಸ್ ಆಗಿದೆ ಈ ವೀಕೆಂಡ್ಸಲ್ಲಿ. ಈ ಥರ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮಂಥ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ಗೆ ಇದು ತುಂಬಾ ನೆಗೆಟಿವ್ ಆಗುತ್ತೆ. ಅದರಿಂದ ಸಹ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರ್ಬೋದು. ಈ ಎಲ್ಲ ರೀಸನ್ಸಿಂದ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಮತ್ತು ಫ್ರೆಂಡ್ಸ್, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಮುಂದೆ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ಇವಾಗ ಈ ಇಮೇಜ್ನ ನೋಡಿ. ಲಾಸ್ಟ್ 1 ವೀಕಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ US ಮಾರ್ಕೆಟ್ಸ್ ನೋಡಿಕೊಂಡ್ರೆ S&P 500 ಆದರೆ ಲಾಸ್ಟ್ 1 ವಾರದಲ್ಲಿ ಎಬೋ 2.5% ಫಾಲ್ ಆಗಿದೆ. ಮತ್ತು ನ್ಯಾಸ್ಡ್ಯಾಕ್ ನೋಡಿಕೊಂಡ್ರೆ ಎಬೋ 4.5% ಫಾಲ್ ಆಗಿದೆ. ಅದಾದಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಅದರಲ್ಲಿ ಫ್ರಾನ್ಸ್ ಮಾರ್ಕೆಟ್ ನೋಡಿಕೊಂಡ್ರೆ ಎಬೋ 2% ಫಾಲ್ ಆಗಿದೆ. ಮತ್ತು ಜರ್ಮನ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಎಬೋ 1.5% ಫಾಲ್ ಆಗಿದೆ. ಮತ್ತು ಏಷ್ಯನ್ ಮಾರ್ಕೆಟ್ಸಲ್ಲಿ ನೋಡಿಕೊಂಡ್ರು ಇವಾಗ ಜಪಾನ್ ಮಾರ್ಕೆಟ್ ಆದರೆ ತುಂಬಾ ಕರೆಕ್ಟ್ ಆಗಿದೆ, ಎಬೋ 5%. ಅದಾದಮೇಲೆ ಚೈನೀಸ್ ಮಾರ್ಕೆಟು ಸಹ ನಿಯರ್ಲಿ 3% ಫಾಲ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಆದರೆ ನಿಯರ್ಲಿ 4% ಫಾಲ್ ಆಗಿದೆ. ಅದಾದಮೇಲೆ ಕೊರಿಯನ್ ಮಾರ್ಕೆಟ್ಸ್ ಆದರೆ ಎಬೋ 4% ಫಾಲ್ ಆಗಿದೆ. ಈ ಥರ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ ಇದಕ್ಕೆಲ್ಲ ಒಂದೇ ಒಂದು ರೀಸನ್ನೇ ಇದೆ. ಏನಂತ ಅಂದರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ರಿಲೇಟೆಡ್ ಆಗಿ ಏನು ಅಪ್ಡೇಟ್ಸ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಈ ಥರ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇರೋದು. ಅದ್ರ ಜೊತೆಗೆ ಇನ್ನೂ ಸಪ್ರೇಟಾಗಿ ಸ್ವಲ್ಪ ರೀಸನ್ಸ್ ಇದ್ದಾವೆ, ಅದರಿಂದನೂ ಸಹ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ US ಮಾರ್ಕೆಟ್ ಬಗ್ಗೆ ನೋಡಿಕೊಂಡ್ರೆ ಶುಕ್ರವಾರ US ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋ 2.5% ಫಾಲ್ ಆಗಿದೆ. S&P 500 ಆದರೆ ನಿಯರ್ಲಿ 2%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ US ಮಾರ್ಕೆಟಲ್ಲಿ PCE ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ವೀಕಾಗಿ ಬಂದಿದೆ. ಇವಾಗ ಮೊದಲನೇದಾಗಿ ಕೋರ್ PCE ಪ್ರೈಸ್ ಇಂಡೆಕ್ಸ್ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ನೋಡಿಕೊಂಡ್ರೆ ತುಂಬಾ ವೀಕಾಗಿ ಬಂದಿದೆ. ಅದಾದಮೇಲೆ ಮಂತ್ ಆನ್ ಮಂತ್ ನೋಡಿಕೊಂಡ್ರೂ ತುಂಬಾ ವೀಕಾಗಿ ಬಂದಿದೆ. ಎಂದೇ ಆಗಲಿ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋದಕ್ಕೆ ಯಾವ್ಯಾವ ಮೆಟ್ರಿಕ್ಸ್ ಚೆಕ್ ಮಾಡ್ತಾರೆ ಅಂದರೆ ಈ PCE ಇನ್ಫ್ಲೇಷನ್ ಡೇಟಾ ಕಂಪಲ್ಸರಿಯಾಗಿ ಚೆಕ್ ಮಾಡ್ತಾರೆ. ಈ ಡೇಟಾ ವೀಕಾಗಿ ಬಂದಿದೆ ಅಲ್ಲ, ಈ ಥರ ವೀಕಾಗಿ ಬಂದರೆ ನೆಕ್ಸ್ಟ್ ವಾರ US ಅಲ್ಲೂ ಸಹ FOMC ಮಿನಿಟ್ಸ್ ಮೀಟಿಂಗಲ್ಲಿದೆ. ಈ ಮೀಟಿಂಗಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಆಗುತ್ತೆ ಅಂತ US ಮಾರ್ಕೆಟ್ಸ್ ಶುಕ್ರವಾರ ತುಂಬಾ ಕರೆಕ್ಟ್ ಆಗಿದೆ.
ಅದಾದ್ಮೇಲೆ ಸೋಮವಾರ ನೋಡ್ಕೊಂಡ್ರು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅವತ್ತಾದ್ರೆ ನಾಸ್ಡಾಕ್ ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಏನಿದ್ದಾರೆ ಇವಾಗ US ಅಲ್ಲಿ ರಿಸಿಷನ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನಿಯರ್ಲಿ 35% ರಿಸಿಷನ್ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ನಮ್ಮ IT ಕಂಪನೀಸ್ ನೋಡಿದ್ರಾ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ US ಅಲ್ಲಿ ರಿಸಿಷನ್ ಬಂದ್ರೆ ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಟಾಪ್ ಲಾರ್ಜ್ ಕ್ಯಾಪ್ IT ಕಂಪನೀಸ್ ಏನಿದಾವೆ ಈ Q4 ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಈ ಮಿಡ್ ಕ್ಯಾಪ್ IT ಕಂಪನೀಸ್ ಏನಿದಾವೆ ಇವು ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದಾನೆ ಇವತ್ತು ನಮ್ಮ IT ಕಂಪನೀಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಯಾವಾಗ January 28 ಪವರ್ಗೆ ಬಂದ್ರೋ ಅವಾಗಿಂದನೂ ಸಹ ತುಂಬ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತಾನೆ ಬಂದರು. ಅದಾದಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಯಾವ್ಯಾವ ಕಂಟ್ರೀಸ್ USಗೆ ತುಂಬಾ ಟ್ಯಾಕ್ಸಸ್ ಆಗ್ತಾ ಇದ್ದಾರೋ ಆ ಕಂಟ್ರೀಸ್ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಇವಾಗ ತುಂಬ ಸಲ ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ದಾರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ. ಫೈನಲ್ ಆಗಿ April 2 ತುಂಬ ಕಂಟ್ರೀಸ್ ಮೇಲೆ ಈ ರೆಸಿಪ್ರೊಕಲ್ ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದೇ ಥರ ಇವಾಗ ಇಂಡಿಯಾದಲ್ಲಿ ತುಂಬ ಸೆಕ್ಟರ್ಸ್ ಮೇಲೆ ಈ ರೆಸಿಪ್ರೊಕಲ್ ಟ್ಯಾರಿಫ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಟೋಸ್ ಮೇಲಾಗಲಿ, ಫಾರ್ಮಾ ಮೇಲೆ, ಸೀ ಫುಡ್ಸ್ ಮೇಲೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆ್ಯಂಡ್ ಮಿಷಿನರೀಸ್ ಮೇಲೆ, ಐರನ್ ಆ್ಯಂಡ್ ಸ್ಟೀಲ್ ಮೇಲೆ, ಜಮ್ಸ್ ಮೇಲೆ, ಎಲೆಕ್ಟ್ರಾನಿಕ್ ಮಷಿನರೀಸ್ ಮೇಲೆ, ಈ ಥರ ಹೇಳ್ತಾ ಹೋದರೆ ತುಂಬಾ ಸೆಕ್ಟರ್ಸ್ ಮೇಲೆ ಅದೇ ಥರ ಪ್ರಾಡಕ್ಟ್ಸ್ ಮೇಲೆ ಕೂಡ ರೆಸಿಪ್ರೊಕಲ್ ಟ್ಯಾರಿಫ್ ಹಾಕೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಫ್ರೆಂಡ್ಸ್ ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಯಾವ್ಯಾವ ಪ್ರಾಡಕ್ಟ್ಸ್ US ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಎಷ್ಟು $1 million ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಹೈಯೆಸ್ಟ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಬಂದು ಎಲೆಕ್ಟ್ರಿಕಲ್ ಮಷಿನರೀಸ್. ಇದಾದರೆ $12,580 million ಎಲೆಕ್ಟ್ರಾನಿಕ್ ಮಷಿನರೀಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇಮೇಜ್ನ ಕ್ಲಿಯರಾಗಿ ನೋಡಿ. ಕ್ಲಿಯರಾಗಿ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಟೋಟಲ್ ಆಗಿ $80,000 million ಪ್ರಾಡಕ್ಟ್ಸ್ನ ಪ್ರತಿ ವರ್ಷ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ. ಇವಾಗ ಆಟೋಸ್ ರಿಲೇಟೆಡ್ ಆಗಿ ಟ್ಯಾರಿಫ್ ಆಗ್ತಾರೆ ಅಂತ ಗೊತ್ತಾಯಿದೆ. ಆದರೆ ಆಟೋ ಕಾಂಪೊನೆಂಟ್ಸ್ ಮೇಲೆ ಟ್ಯಾರಿಫ್ ಏನಾದರೂ ಕಮ್ಮಿ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಾದಮೇಲೆ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ ಟ್ಯಾರಿಫ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತು ಫಾರ್ಮಾ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಕಂಪಲ್ಸರಿಯಾಗಿ ಟ್ಯಾರಿಫ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಒಬ್ಬರು ಈ ಫಾರ್ಮಾ ರಿಲೇಟೆಡ್ ಆಗಿ ಅವ್ರ ವ್ಯೂನ ಶೇರ್ ಮಾಡಿದ್ರು. ಏನಂತ ಅಂದರೆ ಈ ಫಾರ್ಮಾಸಿಟಿಕಲ್ಸ್ ಏನಿದೆ ಲೈಫ್ ಸೇವಿಂಗ್ ಅಲ್ಲ, ಅದರಿಂದ ಟ್ಯಾರಿಫ್ ಹಾಕಲ್ಲ ಇದ್ರ ಮೇಲೆ ಅಂತ ಮಾಡಿದ್ರು. ಫ್ರೆಂಡ್ಸ್ ಆ ಥರ ಇರಲ್ಲ. ಯಾಕಂತ ಅಂದರೆ ಇಂಡಿಯಾದಿಂದ ಫಾರ್ಮಾ ಎಕ್ಸ್ಪೋರ್ಟ್ನ ತುಂಬಾ ಜಾಸ್ತಿ ಮಾಡ್ತಾರೆ. ಅದರಿಂದ ಫಾರ್ಮಾಗಂತೂ ಟ್ಯಾಕ್ಸ್ ಇದ್ದೇ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಲೈಫ್ ಸೇವಿಂಗ್ ಅಂತ ಏನು ಡೊನಾಲ್ಡ್ ಟ್ರಂಪ್ ಅವರು ನೋಡಲ್ಲ. ಯಾಕಂತ ಅಂದರೆ ಇವಾಗ US ಅಲ್ಲಿ ನೋಡ್ಕೊಂಡ್ರೆ ಹೆಲ್ತ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಅದರಿಂದ ಈ ಥರ ಫಾರ್ಮಾ ಪ್ರಾಡಕ್ಟ್ಸ್ ಪ್ರೈಸಸ್ ಏನಾದರೂ ಇನ್ಕ್ರೀಸ್ ಆದರೆ ಮೇಜರ್ ಆಗಿ ಇಂಪ್ಯಾಕ್ಟ್ ಏನೂ ಮಾಡಲ್ಲ. ಯಾಕಂದರೆ US ಅಲ್ಲಿ ನಿಯರ್ಲಿ 80 to 90% ಜನ ಏನಿದ್ದಾರೆ ಅವ್ರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ. ಮತ್ತು ಫ್ರೆಂಡ್ಸ್ ಇವಾಗ ಯಾವ್ಯಾವ ಸೆಕ್ಟರ್ ಮೇಲೆ ಟ್ಯಾರಿಫ್ ಹಾಕೋ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಂಡಲ್ಲ. ಮತ್ತು ನಾಳೆ ಮಾರ್ಕೆಟ್ ನ್ಯೂಸಲ್ಲಿ ಇದರಿಂದ ಯಾವ್ಯಾವ ಕಂಪನೀಸ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ನಾಳೆ ಕ್ಲಿಯರಾಗಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಫ್ರೆಂಡ್ಸ್ ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡಿಕೊಂಡ್ರೆ ಈ ಟ್ಯಾರಿಫ್ನ ಇಂಡಿಯಾ ಮೇಲೆ ಯಾವುದೇ ಥರ ರೆಸಿಪ್ರೊಕಲ್ ಟ್ಯಾರಿಫ್ ಆಗಬಾರ್ದು ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ US ಗೌರ್ಮೆಂಟ್ ಜೊತೆ ಮಾತಾಡ್ತಾನೆ ಇದ್ದಾರೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡ್ಕೊಳೋದಕ್ಕೋಸ್ಕರ. ಇವಾಗ ತುಂಬ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ನ ಕೂಡ ಇಂಡಿಯನ್ ಗೌರ್ಮೆಂಟ್ ಕಮ್ಮಿ ಮಾಡ್ಕೊತೀವಿ ಅಂತಲೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಏನಾದರೂ ಸಕ್ಸಸ್ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಹಾಕೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ನೋಡೋಣ ನಾಳೆ ರಾತ್ರಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್ ಅದಾದಮೇಲೆ ನನಗೆ ಇನ್ನೊಂದು ನೆಗೆಟಿವ್ ಡೇಟಾ ಪಾಯಿಂಟ್ ಏನು ಕಾಣ್ತಾ ಇದೆ ಅಂತ ಅಂದರೆ ಇಂಡಿಯಾಗೇನೋ ಸ್ವಲ್ಪ ಕಮ್ಮಿ ಟ್ಯಾರಿಫ್ ಹಾಕಿದ್ರೆ ಪರವಾಗಿಲ್ಲ, ಅಥವಾ ಸ್ವಲ್ಪ ಜಾಸ್ತಿ ಟ್ಯಾರಿಫ್ ಹಾಕಿದ್ರೆ ಒಂದಿನ ಅಥವಾ 2 ದಿನ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ. ಆದರೆ ಇವಾಗ ಲಾಸ್ಟ್ ಟೈಮ್ ನೋಡ್ಕೊಂಡಂಗೆ ಚೈನಾದವರು ರಿವರ್ಸ್ ಟ್ಯಾರಿಫ್ ಹಾಕೋದು, ಯುರೋಪ್ ಅವರು ರಿವರ್ಸ್ ಟ್ಯಾರಿಫ್ ಹಾಕೋದು, ಈ ಥರ ರಿವರ್ಸ್ ಏನಾದರೂ ಟ್ಯಾರಿಫ್ ಆಗ್ತಾ ಹೋದರೆ ನಮ್ಮ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಶುರು ಆಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಸೆಲ್ ಮಾಡೋದು ಶುರು ಆಗ್ತಾರೆ, ಮತ್ತು ಮಾರ್ಕೆಟ್ ಫಾಲ್ ಆಗ್ತಾನೆ ಹೋಗುತ್ತೆ. ಮತ್ತು ಫ್ರೆಂಡ್ಸ್ ಈ ಟ್ಯಾರಿಫ್ ಏನಾದರೂ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋನೇ ಆದರೆ ಜಸ್ಟ್ ಇದೊಂದು ಈವೆಂಟ್ ಮಾತ್ರನೇ. ಆದರೆ ನೆಕ್ಸ್ಟ್ 2 ವೀಕ್ಸಲ್ಲಿ ನೋಡಿಕೊಂಡ್ರೆ Q4 ರಿಸಲ್ಟ್ಸ್ ಇರುತ್ತೆ. ಈ Q4 ರಿಸಲ್ಟ್ಸ್ ಏನಾದರೂ ವೀಕಾಗಿ ಬಂದರೆ ನಮ್ಮ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ.
ಈ ಟ್ಯಾರಿಫ್ ಬಗ್ಗೆ ಏನಿದೆ, ಈ ಟ್ಯಾರಿಫ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿಲ್ಲ. ಆದರೆ Q4 ರಿಸಲ್ಟ್ಸ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಪ್ರಕಾರ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಆದರೆ ಕ್ವಾರ್ಟರ್ ಅಲ್ಲಿ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಈ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ಥರ ಬರ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಈ ವಿಡಿಯೋ ಲೆಂತ್ ತುಂಬಾನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈವೆಂಟ್ಸ್ ಏನಿದಾವೆ ಮಾರ್ಕೆಟಲ್ಲಿ ಅದ್ರ ಬಗ್ಗೆ ನಾಳೆ ಮಾತಾಡ್ಕೊಳ್ಳೋಣ. ಮತ್ತೆ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನು FIDA ಡೇಟಾನು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ಕಮೆಂಟ್ ಸೆಷನಲ್ಲಿ ಸಹ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ HCL ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು HCL ಕಂಪನಿ ನೋಡಿದ್ರಾ, ಮಾರ್ಕೆಟ್ ಓಪನಿಂಗಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಲಾಸ್ಟ್ 3 ವಿಡಿಯೋಸಲ್ಲೂ ಮಾತಾಡ್ಕೊಂಡಿದ್ವಿ. ಈ ರೀಸೆಂಟ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಇದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ಸಹ ಲಾಸ್ಟ್ ವಿಡಿಯೋಸಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ರೀಸೆಂಟ್ ಟೈಮಲ್ಲಿ ಗ್ಲೋಬಲ್ ಮಾರ್ಕೆಟ್ಸಿಂದ ಈ ಡಿಫೆನ್ಸ್ ಸ್ಪೆಂಡಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಡಿಫೆನ್ಸ್ ಕಂಪನೀಸ್ ಏನಿದ್ದಾವೆ ಲಾಸ್ಟ್ 6 ಮಂತ್ಸಲ್ಲಿ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದ್ವು. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ಎಬೋ 30 to 40% ಕರೆಕ್ಟ್ ಆಗಿದ್ವು. ಅದ್ರ ಜೊತೆಗೆ ಲಾಸ್ಟ್ 5 ಡೇಸಲ್ಲಿ ನಮ್ಮ ಕ್ಯಾಬಿನೆಟ್ ನೋಡ್ಕೊಂಡ್ರು ಈ ಡಿಫೆನ್ಸ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ತುಂಬಾ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಅದರಿಂದ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಲಾಸ್ಟ್ 5 ಡೇಸಿಂದ ಈ ಡಿಫೆನ್ಸ್ ಸೆಕ್ಟರ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 8 to 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋ 30% ಕರೆಕ್ಟ್ ಆಗಿತ್ತು. ಅಟ್ಲೀಸ್ಟ್ ಇವಾಗ ಈ ಎಲ್ಲ ಪಾಸಿಟಿವ್ ಸೆಂಟಿಮೆಂಟ್ ಇಂದ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಡಿಫೆನ್ಸ್ ಸೆಕ್ಟರ್ ಆದರೆ ನಿಯರ್ಲಿ 8% ರಿಕವರ್ ಆಗಿದೆ. ಅದಾದಮೇಲೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ HAL ಕಂಪನಿಗೆ ತುಂಬಾ ದೊಡ್ಡ ಆರ್ಡರ್ ಬಂದಿದೆ CCS ಇಂದ. ಈ ಆರ್ಡರಲ್ಲಿ 156 ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಗೆ ಈ ಆರ್ಡರ್ ಬಂದಿರೋದು. ಮತ್ತು ಈ ಟೋಟಲ್ ಪ್ರಾಜೆಕ್ಟ್ ವರ್ತ್ ನೋಡಿಕೊಂಡ್ರೆ 62,000 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಫ್ರೆಂಡ್ಸ್, ಇದೊಂದೇ ಆರ್ಡರ್ ಅಂತಲೇ ಅಲ್ಲ, ಲಾಸ್ಟ್ 4-5 ಡೇಸಲ್ಲಿ ನೋಡಿಕೊಂಡ್ರು ಈ HAL ಕಂಪನಿಗೆ ಮಲ್ಟಿಪಲ್ ಆರ್ಡರ್ಸ್ ಬರ್ತಾನೆ ಇದೆ. ಯಾವಾಗಿಂದ ಅಂತ ನೋಡಿಕೊಂಡ್ರೆ ಈ ತೇಜಸ್ ಏರ್ಕ್ರಾಫ್ಟ್ ರಿಲೇಟೆಡ್ ಆಗಿ ಡಿಲಿವರಿ ಅಪ್ಡೇಟ್ ಬಂದಾಗಿಂದನೂ ಈ HAL ಕಂಪನಿಗೆ ಮಲ್ಟಿಪಲ್ ಆರ್ಡರ್ಸ್ ಬರ್ತಾನೆ ಇದ್ದಾವೆ. ಮತ್ತು ಅದಾದಮೇಲೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರಾದರೆ ಈ HAL ಕಂಪನಿಯಲ್ಲಿ 3,85,000 ಶೇರ್ಸ್ನ ಬೈ ಮಾಡಿದ್ದಾರೆ ಶುಕ್ರವಾರ. ಮತ್ತು ಅದ್ರ ಜೊತೆಗೆ ಝೊಮ್ಯಾಟೊ ಕಂಪನಿಯಲ್ಲಿ ನೋಡ್ಕೊಂಡ್ರು 60 lakh ಶೇರ್ಸ್ನ ಬೈ ಮಾಡಿದ್ದಾರೆ. ನೋಡೋಣ, ಈ ಥರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲ ಈ HAL ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ HAL ಕಂಪನಿ ಯಾವ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ, ಮತ್ತು ಆರ್ಡರ್ಸ್ ಇವ್ರಿಗೆ ಯಾವ ಥರ ಬರುತ್ತೆ. ಅದ್ರ ಜೊತೆಗೆ ಇವಾಗ Q4 ರಿಸಲ್ಟ್ಸ್ ಬೇರೆ ಬರ್ತಾ ಇದೆ ಅಲ್ಲ, ಈ Q4 ರಿಸಲ್ಟ್ಸಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟ್ BSE, ಈ ಕಂಪನಿ ಬಗ್ಗೆನೂ ಅಷ್ಟೇ ಲಾಸ್ಟ್ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತು ಈ ಕಂಪನಿ ಗುರುವಾರ ನೋಡಿಕೊಂಡ್ರೆ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅವತ್ತೇ ಮಾರ್ಕೆಟು ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಈ BSE ಕಂಪನಿ March 30th ಬೋರ್ಡ್ ಮೀಟಿಂಗ್ ಇತ್ತು. ಈ ಬೋರ್ಡ್ ಮೀಟಿಂಗಲ್ಲಿ ಬೋನಸ್ ಶೇರ್ಸ್ ರಿಲೇಟೆಡ್ ಆಗಿ ಅಪ್ಡೇಟ್ ಇರುತ್ತೆ ಅಂತ ಅವತ್ತು ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಶುಕ್ರವಾರ ನೋಡಿಕೊಂಡ್ರೆ ಈ BSE ಕಂಪನಿ ನಿಯರ್ಲಿ 17%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ NSE ಅವರು ಈ ಎಕ್ಸ್ಪೈರಿ ಡೇಸ್ನ ಚೇಂಜ್ ಮಾಡೋದಕ್ಕೆ SEBI ಹತ್ರ ಪಿಟಿಷನ್ ಹಾಕಿದ್ರು. ಅಂದರೆ ಈ NSE ಅವ್ರ ಎಕ್ಸ್ಪೈರಿ ಯಾವತ್ತಿದೆ ಅಂತ ನೋಡಿಕೊಂಡ್ರೆ ಗುರುವಾರ ಇತ್ತು. ಆ ಗುರುವಾರದಿಂದ ಸೋಮವಾರಕ್ಕೆ ಚೇಂಜ್ ಮಾಡೋದಕ್ಕೋಸ್ಕರ ಪಿಟಿಷನ್ ಹಾಕಿದ್ರು. ಅದನ್ನು SEBI ಅವರು ಪಾಸ್ ಮಾಡಿದ್ದಾರೆ. ಈ ಥರ ಪಾಸ್ ಮಾಡೋದ್ರಿಂದ BSEಗೆ ಇದು ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ ಶುಕ್ರವಾರ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಈ ವೀಕೆಂಡಲ್ಲಿ ನೋಡಿಕೊಂಡ್ರೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ BSE ಕಂಪನಿ ಏನಿದೆ ಇವರು ಬೋರ್ಡ್ ಮೀಟಿಂಗಲ್ಲಿ ಈ ಬೋನಸ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 2:1 ರೇಷಿಯೋದಲ್ಲಿ ಈ ಬೋನಸ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ರೆಕಾರ್ಡ್ ಡೇಟ್ಗಿನ್ನ ಮುಂಚೆ ಯಾರು ಡಿಮ್ಯಾಟ್ ಅಕೌಂಟಲ್ಲಿ ಒಂದು BSE ಶೇರ್ಸ್ ಇರುತ್ತೋ ಅವ್ರಿಗೆ ಅಡಿಷ್ನಲ್ ಆಗಿ 2 BSE ಶೇರ್ಸ್ ಫ್ರೀಯಾಗಿ ಬರುತ್ತೆ. ಮತ್ತು ಈ ರೆಕಾರ್ಡ್ ಡೇಟ್ ಏನಿದೆ, ಈ ರೆಕಾರ್ಡ್ ಡೇಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ವೊಡಾಫೋನ್ ಐಡಿಯಾ ಕಂಪನಿ ನೋಡಿದ್ರಾ, ಮಾರ್ಕೆಟ್ ಓಪನಿಂಗಲ್ಲಿ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಒಂದು ಕಡೆ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ವೊಡಾಫೋನ್ ಐಡಿಯಾ ಶೇರ್ ಮಾತ್ರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವತ್ತು ಇಂಟರ್ಡೇ ಸೆಷನಲ್ಲಿ 21% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಈ ವೀಕೆಂಡಲ್ಲಿ ಈ ಕಂಪನಿ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಡೇಟಾ ಅಪ್ಡೇಟ್ ಆಗಿದೆ.
ಏನಂತ ಅಂದರೆ ಇವಾಗ ಪ್ರೆಸೆಂಟ್ ಗೌರ್ಮೆಂಟ್ ಹೋಲ್ಡಿಂಗ್ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ 22.63% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದೆ. ಮತ್ತೆ ಈ ವೊಡಾಫೋನ್ ಐಡಿಯಾದವರು ಈ ಸ್ಪೆಕ್ಟ್ರಮ್ ಡ್ಯೂಸ್ನ ಗೌರ್ಮೆಂಟ್ಗೆ ಪೇ ಮಾಡ್ದಿದಂಗೆ ಅದೇ ಥರನೇ ಇಟ್ಕೊಂಡ್ ಬಂದಿದ್ದಾರೆ. ಇವಾಗ ಟೋಟಲ್ ವೊಡಾಫೋನ್ ಐಡಿಯಾದವರು ಸ್ಪೆಕ್ಟ್ರಮ್ ಡ್ಯೂಸ್ ಎಷ್ಟು ಹಂಗೆ ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ 36,950 crores ಗೌರ್ಮೆಂಟ್ಗೆ ಪೇ ಮಾಡಬೇಕಾಯಿತು, ಇನ್ನೂ ಪೇ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ ಇವಾಗ ಏನು ನೀವು ಡ್ಯೂಸ್ ಕಟ್ಟಬೇಕಾಗಿದೆಯೋ ಅದನ್ನು ನೀವು ಶೇರ್ಸ್ಗೆ ಕನ್ವರ್ಟ್ ಮಾಡಿ ನಮಗೆ ಶೇರ್ಸ್ ಕೊಡಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ 36,950 crores ಏನು ಕಟ್ಟಬೇಕಾಗಿತ್ತು ಆ ಕಟ್ಟೋದ್ರ ಬದಲು ನೀವು ನಿಮ್ಮ ಕಂಪನಿಯಲ್ಲಿ ನಮ್ಗೆ ಅದೇ ಥರ ಸ್ಟೇಕ್ ಕೊಡಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಥರ ಅಪ್ಡೇಟ್ ಮಾಡಿರೋದ್ರಿಂದ ಇವಾಗ ಗೌರ್ಮೆಂಟ್ ಹತ್ರ ನೋಡಿಕೊಂಡ್ರೆ 22.6% ಸ್ಟೇಕ್ ಏನಿತ್ತು ಇದು ಇವಾಗ ಡಬಲ್ ಆಗುತ್ತೆ. ಇವಾಗ ಟೋಟಲ್ ಗೌರ್ಮೆಂಟ್ ಹತ್ರ ನೋಡಿಕೊಂಡ್ರೆ 48.99% ಸ್ಟೇಕ್ ಇದೆ. ಇವಾಗ ಈ ಥರ ಅಪ್ಡೇಟ್ ಬಂದಿರೋದಕ್ಕೇ ಇವತ್ತು ವೊಡಾಫೋನ್ ಐಡಿಯಾ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದಮೇಲೆ ಈ ಟ್ರಾನ್ಸಾಕ್ಷನ್ ಏನಿದೆ ನೆಕ್ಸ್ಟ್ 30 days ಒಳಗಡೆ ಇದು ಸೆಟಲ್ ಆಗಬೇಕು ಅಂತ ಸಹ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ಸಿಟಿ ಅವ್ರು ನೋಡಿಕೊಂಡ್ರೆ ಈ ವೊಡಾಫೋನ್ ಐಡಿಯಾದವ್ರಿಗೆ ಬೈ ರೇಟಿಂಗ್ ಕೊಟ್ಟು 12 rupees per share ಅಂತ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಮತ್ತು 76% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಸಹ ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ವೊಡಾಫೋನ್ ಐಡಿಯಾ ಕಂಪನಿ ಬಗ್ಗೆ ರೀಸೆಂಟ್ ಟೈಮಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಏನಂತಂದರೆ ಇವರು 5G ರಿಲೇಟೆಡ್ ಆಗಿ ತುಂಬಾ ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಂಪನಿ ರಿಲೇಟೆಡ್ ಆಗಿ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸೇ ಬಂದಿದ್ವು. ಇವಾಗ ನೋಕಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ರೀಸೆಂಟಾಗಿ ಮುಂಬೈಯಲ್ಲಿ 5G ಎಕ್ಸ್ಪಾನ್ಷನ್ ಮಾಡಿದ್ದಾರೆ. ಅದೇ ಥರ ಮಿಕ್ಕಿರೋ ಎಲ್ಲ ಸ್ಟೇಟಲ್ಲೂ ಕಮಿಂಗ್ ಟೈಮಲ್ಲಿ 5G ನೆಟ್ವರ್ಕ್ನ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇವರು ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಗೌರ್ಮೆಂಟ್ ಸಹ ಈ ಕಂಪನಿಯಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರಲ್ಲ. ಓವರಾಲ್ ಈ ಎಲ್ಲ ಪಾಸಿಟಿವ್ ನ್ಯೂಸಿಂದ ಕಮಿಂಗ್ ಟೈಮಲ್ಲಿ ಇವರು ಅದೇ ಥರ ಸಬ್ಸ್ಕ್ರೈಬರ್ಸ್ನ ಕೂಡ ಆ್ಯಡ್ ಮಾಡ್ಕೊತಾ ಹೋದರೆ ಕಮಿಂಗ್ ಟೈಮಲ್ಲಿ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿದ್ರಾ ಈ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದರೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ಬಜೆಟಲ್ಲಿ ನೋಡಿಕೊಂಡ್ರೆ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಅಡ್ವಾಂಟೇಜ್ನ ತಂದರು. ಅದರಿಂದ ಈ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ ಅಂತಾನೆ ಈ ಕನ್ಸಂಪ್ಷನ್ ಸ್ಟಾಕ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಫ್ರೆಂಡ್ಸ್, ಇವಾಗ ಸಿಂಪಲ್ ಆಗಿ ಮಾತಾಡ್ಕೊಂಡ್ರೆ ಇವಾಗ ಫಿನಾನ್ಸ್ ಮಿನಿಸ್ಟರ್ ಅವರು ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ನ ತಂದಿದ್ದಾರೆ. ಅಂದರೆ 12,75,000ವರೆಗೂ ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಅಡ್ವಾಂಟೇಜ್ನ ತಂದಿದ್ದಾರಲ್ಲ. ಅದರಿಂದ ಜನಗಳ ಹತ್ರ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಮಿಗಿಲ್ಕೊಂತಿದೆ. ಅದರಿಂದ ಈ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತಾನೆ ಈ ಸ್ಟಾಕ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದು ಇವಾಗಿಂದ ಯಾಕಂತ ಅಂದರೆ ಇವಾಗ ಬಜೆಟ್ ಅನೌನ್ಸ್ ಮಾಡಿದ್ದು ಹಿಂದಿನ ವರ್ಷ. ಆ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಯಾವಾಗಿರುತ್ತೆ ಅಂತ ನೋಡಿಕೊಂಡ್ರೆ ಈ ಫಿನಾನ್ಷಿಯಲ್ ಇಯರಲ್ಲೇ ಇರುತ್ತೆ. ಅಂದರೆ ಈ April 1st, 2025 ಇಂದ March 31st, 2026 ಒಳಗಡೆ ಈ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ಈ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫ್ರೆಂಡ್ಸ್, ಇವಾಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ಫಿನಾನ್ಸ್ ಮಿನಿಸ್ಟರ್ ಅವರು ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಈ ಥರ ಅಡ್ವಾಂಟೇಜ್ನ ತಂದಿದ್ದಾರಲ್ಲ, ಇದರಿಂದ ನೀವು ನಿಮ್ಮ ಸ್ಪೆಂಡಿಂಗ್ನ ಯಾವ ಥರ ಮಾಡ್ತೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅಂದರೆ ಇವಾಗ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ನಿಮ್ಮ ಸ್ಪೆಂಡಿಂಗ್ನ ಇನ್ಕ್ರೀಸ್ ಮಾಡ್ಕೊತೀರಾ, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ಕೊತೀರಾ, ಅಥವಾ ಅಸೆಟ್ಸ್ನ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಖರ್ಚು ಮಾಡ್ತೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ ಇದ್ದೀನಿ. ಇವಾಗ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ನ ತಂದಿದ್ದಾರಲ್ಲ, ಇದು ಕಾಮನ್ ಪರ್ಸನ್ಗೆ ಅಡ್ವಾಂಟೇಜ್ ಆಗುತ್ತಾ ಅಥವಾ ಇದು ಗೌರ್ಮೆಂಟ್ಗೆ ಅಡ್ವಾಂಟೇಜ್ ಆಗುತ್ತಾ ಅಂತ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಹೆಂಗಂತ ಅಂದರೆ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ 12 lakhsವರೆಗೂ ಯಾವುದೇ ಥರ ಟ್ಯಾಕ್ಸ್ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಟ್ಯಾಕ್ಸ್ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ರೆ ನಮಗಿನ್ನ ಗೌರ್ಮೆಂಟ್ಗೆ ಇದು ತುಂಬಾನೇ ಬೆನಿಫಿಟ್ ಆಗುತ್ತೆ. ಯಾವ ಥರ ಅಂತ ನೋಡ್ಕೊಂಡ್ರೆ ಇವಾಗ ನೀವು 15 ಲಕ್ಷ ದುಡಿತಾ ಇದ್ದೀರಾ, 15 ಲಕ್ಷಕ್ಕೆ ಟ್ಯಾಕ್ಸ್ ನೋಡ್ಕೊಂಡ್ರೆ ಅಂದಾಜು 1,00,000 1,20,000ವರೆಗೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹೊಸ ರೆಜ್ಯೂಮಲ್ಲಿ. ಅಂದಾಜು ನೋಡ್ಕೊಂಡ್ರು ನಿಯರ್ಲಿ 10 to 15% ಸ್ಲ್ಯಾಬ್ಸಲ್ಲಿ ನಾವು ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ಗೌರ್ಮೆಂಟ್ ಇವಾಗ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ನ ತಂದಿದ್ದೀವಿ ಅಂತ ಹೇಳಿದಾರಲ್ಲ, ಇವಾಗ ನಮ್ಮ ಹತ್ರ ಏನಾದರೂ ದುಡ್ಡು ಉಳ್ಕೊಂಡ್ರೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಖರ್ಚು ಮಾಡ್ತೀವಿ. ಅದಿವಾಗ ಅಸೆಟ್ಸ್ ಆದರೂ ಆಗಿರ್ಬೋದು ಅಥವಾ ಬೇರೆ ಸ್ಪೆಂಡಿಂಗ್ ಏನಾದರೂ ಮಾಡ್ತೀವಿ. ಇವಾಗ ಯಾವುದೇ ಥರ ಸ್ಪೆಂಡಿಂಗ್ ಮಾಡಿದ್ರು ನಾವು ಗೌರ್ಮೆಂಟ್ಗೆ ಈ ಇನ್ಕಮ್ ಟ್ಯಾಕ್ಸಿಂದ ಕಟ್ಟೋ ಟ್ಯಾಕ್ಸ್ಗಿನ್ನ ಈ ಸ್ಪೆಂಡಿಂಗ್ ರಿಲೇಟೆಡ್ ಆಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಇನ್ನೂ ಜಾಸ್ತಿನೇ ಕಲೆಕ್ಟ್ ಆಗುತ್ತೆ. ಅದರಿಂದನೇ ಇದು ನಮ್ಕಿನ್ನ ಇದು ಗೌರ್ಮೆಂಟ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಅಂತ ಅಂದಿರೋದು. ಎಕ್ಸಾಂಪಲ್, ಇವಾಗ ನಾವು ಹೊಸ ಕಾರ್ನ ಪರ್ಚೇಸ್ ಮಾಡಿದ್ವಿ ಅಂತ ಅನ್ಕೊಂಡ್ರೆ ಈ ಕಾರ್ಗೆ ನಿಯರ್ಲಿ 20 to 25% ನಾವು ಅಡಿಷನಲ್ ಆಗಿ ಟ್ಯಾಕ್ಸೇ ಪೇ ಮಾಡಬೇಕಾಗುತ್ತೆ.
ಇದು ಗೌರ್ಮೆಂಟ್ಗೆ ಪಾಸಿಟಿವ್ ಆಗುತ್ತೆ. ಒಂದು ವೇಳೆ ನಾವು ಬೇರೆ ಅಸೆಟ್ಸ್ ಏನಾದರೂ ತೊಗೊಂಡ್ರೆ, ಇವಾಗ ಲ್ಯಾಂಡ್ ಏನಾದರೂ ತೊಗೊಂಡ್ರೆ ಲ್ಯಾಂಡ್ಗೂ ಸಹ ಅದೇ ಥರ ತುಂಬಾ ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಇದು ನಮಗಿನ್ನ ಇದು ಗೌರ್ಮೆಂಟ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂದಿದ್ದು ಅದೇ ಕಾರಣದಿಂದನೇ. ನಿಮ್ಮ ಒಪಿನಿಯನ್ ಕೂಡ ಯಾವ ಥರ ಇದೆ ಅಂತ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಮಿಕ್ಕಿರೋ ಸಬ್ಸ್ಕ್ರೈಬರ್ಸ್ಗೂ ಈ ಥರ ಇನ್ಫಾರ್ಮೇಷನ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಮಾತಾಡ್ಕೊಂಡ್ರೆ ತುಂಬಾನೇ ಇನ್ಫಾರ್ಮೇಷನ್ ಇದೆ. ಕಮಿಂಗ್ ಟೈಮಲ್ಲಿ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಯಾವಾಗಾದ್ರೂ ಒಂದ್ಸಲ ಮಾತಾಡೋಣ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಟ್ರೆಂಡ್ ಕಂಪನಿ ನೋಡಿದ್ರಾ, ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ರೀಸೆಂಟ್ ಟೈಮಲ್ಲಿ ಒಂದ್ಸಲ ಈ ಟ್ರೆಂಡ್ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತಂದ್ರೆ ಈ ಮಕ್ವೇರ್ ಅವರು ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ 7,000ಗೆ ರೀಚ್ ಆಗುತ್ತೆ ಅಂತ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಅವತ್ತೊಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಸ್ಟೋರ್ ಕೌಂಟ್ ಏನಿದೆ ಇದು 1000ಗೆ ರೀಚ್ ಆಗಿದೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಮೊದಲನೇದಾಗಿ ಈ ವೆಬ್ಸೈಟ್ ಇವ್ರ ಬ್ರ್ಯಾಂಡ್ ಇದೆ ಅಲ್ಲ, ಈ ಬ್ರ್ಯಾಂಡ್ ಸ್ಟೋರ್ಸ್ ನೋಡ್ಕೊಂಡ್ರೆ ಆಲ್ ಓವರ್ ಇಂಡಿಯಾದಲ್ಲಿ 248ಗೆ ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಜುಡಿಯೋ ಗೊತ್ತಿದೆ ಅಲ್ಲ ಎಲ್ಲರಿಗೂ, ಈ ಸ್ಟೋರ್ಸ್ ನೋಡ್ಕೊಂಡ್ರೆ 757ಗೆ ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಸ್ಟೋರ್ ಕೌಂಟ್ ಇನ್ಕ್ರೀಸ್ ಆಗೋದು ಕಂಪನಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಅದೇ ತರ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಅದ್ರಲ್ಲೂ ಈ ಟ್ರೆಂಡ್ ಕಂಪನಿ ಅಫೋರ್ಡಬಲ್ ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ, ಸೇಲ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಈ Q4 ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ನೋಡ್ಕೊಂಡ್ರು ಪಾಸಿಟಿವ್ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದ್ರು. ಆದ್ರೂ ಶೇರ್ ಪ್ರೈಸ್ ಮಾತ್ರ ತುಂಬಾನೇ ಕರೆಕ್ಟ್ ಆಗಿದ್ವು. ಅವಾಗ ಈ ಕ್ವಾರ್ಟರ್ ಅಲ್ಲಿ ಏನಾದ್ರು ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ಸ್ವಲ್ಪ ಗೈಡೆನ್ಸ್ ನ ಸಹ ಪಾಸಿಟಿವ್ ಆಗಿ ಕೊಟ್ರೆ ನೋಡ್ಬೇಕು ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ನೋಡ್ಕೊಂಡ್ರೆ ಈ QSR ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಬರೀ ಇವತ್ತೊಂದೇ ದಿನನೇ ಅಲ್ಲ, ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಯಾವಾಗ ಅಡ್ವಾಂಟೇಜ್ ನ ತಂದ್ರೋ ಅವಾಗಿಂದನೂ ಸಹ ಈ QSR ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಬರೀ ಈ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ಮಾತ್ರನೇ ಅಲ್ಲ, ತುಂಬಾ ಅನಲಿಸ್ಟ್ ಸಹ ಇದೇ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಸಫೈರ್ ಫುಡ್ಸ್ ಇದೆ ಅಲ್ಲ, ಈ ಕಂಪನಿಗಾದ್ರೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ದೇವಯಾನಿ ಇಂಟರ್ನ್ಯಾಷನಲ್ಗೂ ಸಹ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಗಾದ್ರೆ ಈ ಕಂಪನಿಗೂ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಫೈನಲ್ ಆಗಿ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಕಂಪನಿಗಾದ್ರೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ನೋಡೋಣ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ನ ತಂದಿರೋದಕ್ಕೆ ಈ QSR ರಿಲೇಟೆಡ್ ಆಗಿ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋತ್ ಇರುತ್ತೆ ಅಂತ. ಅದ್ರಲ್ಲೂ ಈ ಫಿನಾನ್ಷಿಯಲ್ ಇಯರ್ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ಈ ಟ್ಯಾಕ್ಸ್ ರಿಲೇಟೆಡ್ ಆಗಿ ಏನ್ ಅಡ್ವಾಂಟೇಜ್ ನ ತಂದಿದ್ದಾರೆ, ಈ ಅಡ್ವಾಂಟೇಜ್ ಮಾರ್ಕೆಟ್ ಅಲ್ಲಿ ಕಾಣಿಸೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ITC ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ಏನಂತ ಅಂದ್ರೆ ಈ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಸೆಂಚುರಿ ಪಲ್ಪ್ ಅಂಡ್ ಪೇಪರ್ ಬಿಸ್ನೆಸ್. ಈ ಪೇಪರ್ ಬಿಸ್ನೆಸ್ ನ ಈ ITC ದವರು ಅಕ್ವೈರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ಬಿಸ್ನೆಸ್ ಗೋಸ್ಕರ 3,498 crores ಖರ್ಚು ಮಾಡಿ ಈ ಅಕ್ವಿಸಿಷನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಈ ತರ ITC ಅವರು ಈ ತರ ಪೇಪರ್ ಬಿಸ್ನೆಸ್ ನ ಅಕ್ವೈರ್ ಮಾಡೋದ್ರಿಂದ ITCಗೆನೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ITC ಆಗ್ಲೇ ತುಂಬಾ ವರ್ಷದಿಂದನೇ ಈ ಪೇಪರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾನೆ ಇದೆ. ಇವಾಗ ITC ಅವ್ರ ಹತ್ರ ನೋಡ್ಕೊಂಡ್ರೆ ನಿಯರ್ಲಿ 4.8 lakh ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಅದರಿಂದನೇ ಇವಾಗ ಈ ತರ ಆದಿತ್ಯ ಬಿರ್ಲಾ ಅವ್ರಿಗೆ ಸಂಬಂಧಪಟ್ಟಿರೋ ಪೇಪರ್ ಬಿಸ್ನೆಸ್ ನ ಅಕ್ವೈರ್ ಮಾಡೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಕೆಪಾಸಿಟಿ ಅನ್ನೋದು ಇನ್ನ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಆದಿತ್ಯ ಬಿರ್ಲಾ ಅವ್ರ ಬಿಸ್ನೆಸ್ ಏನಿದೆ ಇದು ಮೋಸ್ಟ್ ಆಫ್ ದ ಬಿಸ್ನೆಸ್ ಎಲ್ಲ ನಾರ್ತ್ ಸೈಡ್ ಅಲ್ಲೇ ಇರೋದು. ಅದರಿಂದ ಈ ಪೇಪರ್ ಬಿಸ್ನೆಸ್ ಏನಿದೆ ನಾರ್ತ್ ಸೈಡ್ ಅಲ್ಲೂ ಸಹ ಅದೇ ತರ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಓವರ್ ಆಲ್ ಈ ಅಕ್ವಿಸಿಷನ್ ಇಂದ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಮಾರ್ಚ್ ಮಂತ್ ಆಟೋ ಸೇಲ್ಸ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವ್ರು ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಆಟೋ ಸೇಲ್ಸ್ 23% ಇನ್ಕ್ರೀಸ್ ಆಗಿದೆ. ಮತ್ತೆ ಟ್ರಾಕ್ಟರ್ ಸೇಲ್ಸ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಇವತ್ತು ಮೋಸ್ಟ್ ಆಫ್ ದ ಕಂಪನೀಸ್ ಆಟೋ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ತುಂಬಾನೇ ಕಂಪನೀಸ್ ಬೆಟರ್ ಸೇಲ್ಸ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಕಂಪ್ಲೀಟ್ ಆಗಿ ಎಲ್ಲಾ ಕಂಪನೀಸಿನೂ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿಲ್ಲ. ನಾಳೆ ಅಷ್ಟೊತ್ತಿಗೆ ಎಲ್ಲಾ ಕಂಪನೀಸ್ ಸೇಲ್ಸ್ ಡೇಟಾನು ಅಪ್ಡೇಟ್ ಆಗಿರುತ್ತೆ. ಒಂದೇ ಸಲ ನಾಳೆನೆ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಟ್ರಾನ್ಸ್ಲೇಟ್ ಲೈಟಿಂಗ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಇವ್ರಿಗೆ ಹೊಸದಾಗಿ 240 crores ಆರ್ಡರ್ ಬಂದಿದೆ ಈ ಟ್ರಾನ್ಸ್ಮಿಷನ್ ಲೈನ್ ರಿಲೇಟೆಡ್ ಆಗಿ, ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ. ಅದ್ರ ಜೊತೆಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವ್ರ ಆರ್ಡರ್ ಬುಕ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗಿತು. ಈ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.